ಜೈ ಹಿಂದ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು 3rd ಜೂನ್ ಅಗ್ನಿವೀರ್ ಎಕ್ಸಾಮ್ನ ಎಲ್ಲ ಶಿಫ್ಟ್ಗಳ ಕ್ವಶನ್ನ ನೋಡ್ತಾ ಬರೋಣ. ಮೊದಲಿಗೆ ಏನಪ್ಪ ಅಂದರೆ ಎಲ್ರಿಗೂ ಕ್ಷಮಿಸಿ, ಯಾಕಂದರೆ ಇವತ್ತಿನ ವಿಡಿಯೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂವಿಂದ ತಡವಾಗಿದೆ. ಸೊ ನಾಳೆಯಿಂದ ಈ ಥರ ಆಗದೇ ಇರೋ ಹಾಗೆ ನೋಡ್ಕೊತೀನಿ. ಓಕೆ, ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ನೋಡ್ರಿ ಇಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ 1959ರಲ್ಲಿ ಪಂಚಾಯತ್ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ಫಸ್ಟ್ ಕ್ವಶನ್. ಓಕೆ, ಸೊ 1959ರಲ್ಲಿ ಪಂಚಾಯತ್ ರಾಜನ್ನು ರಾಜಸ್ಥಾನದ ನಾಗೂರ್ ಗ್ರಾಮದಲ್ಲಿ ಪಂಚಾಯತನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಇದು ನಮ್ಮ ದೇಶದ ಮೊಟ್ಟ ಮೊದಲ ಪಂಚಾಯತ್. ಓಕೆ, ನೆಕ್ಸ್ಟ್ ಮುಂಡಾ ಕ್ರಾಂತಿ ಅಥವಾ ಮುಂಡಾ ದಂಗೆಯ ಪ್ರಮುಖ ನಾಯಕತ್ವ ವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಮುಂಡಾ ದಂಗೆ ಎಲ್ಲಿ ಆಗುತ್ತಪ್ಪ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಆಗುತ್ತೆ. ಇಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಈ ಒಂದು ದಂಗೆಯ ನಾಯಕತ್ವ ವಹಿಸಿರ್ತಕ್ಕಂಥ ಒಬ್ಬ ನಾಯಕ ಯಾರಪ್ಪ ಅಂದ್ರೆ ಅವರು ಬಿರ್ಸಾ ಮುಂಡಾ. ಇವ್ರನ್ನ ಬಿರ್ಸಾ ಮುಂಡಾ ಅಥವಾ ಭಗವಾನ್ ಬಿರ್ಸಾ ಮುಂಡಾ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ 56ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಯಾವ ಚಿತ್ರಕ್ಕೆ ಲಭಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಚಿತ್ರಪ್ಪ ಅಂದ್ರೆ ಆಪ್ಷನ್ ಬಿ ಲಾಪತಾ ಲೇಡೀಸ್. ಓಕೆ, ಇನ್ನು ಇಲ್ಲಿ RRR ಅಂತ ಆಪ್ಷನ್ ಇದೆ. ಇದ್ರ ಬಗ್ಗೆ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿರ್ಬೇಕು. ಏನಪ್ಪ ಅಂದ್ರೆ ಕಳೆದ 2025ರಲ್ಲಿ ಈ ಒಂದು RRR ಮೂವಿದ ಒಂದು ಸಾಂಗ್ ಯಾವುದು ನಾಟು ನಾಟು ಅಂತೇಳಿ. ಸೊ ಈ ಒಂದು ಸಾಂಗ್ಗೆ ಅಂತಾರಾಷ್ಟ್ರೀಯ ಆಸ್ಕರ್ ಪ್ರಶಸ್ತಿ ದೊರೆತಿದೆ. ಓಕೆ, ಸೊ ನಿಮ್ಮ ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ RRR ಮೂವಿಯ ಯಾವ ಒಂದು ಸಂಗೀತಕ್ಕೆ ಆಸ್ಕರ್ ಪ್ರಶಸ್ತಿ ದೊರೆತಿದೆ ಅಂತ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ನಾಟು ನಾಟು ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಚಿತ್ರದ ಸಂಗೀತ ನಿರ್ದೇಶಕ ಯಾರಂತ ಕೇಳ್ಬೋದು. ಅವ್ರು ಯಾರಪ್ಪ ಅಂದರೆ ಎಂ ಕೀರವಾಣಿ. ಓಕೆ, ಅದೇ ರೀತಿ ಈ ಒಂದು ಚಿತ್ರದ ನಿರ್ದೇಶಕ ಯಾರಂತ ಕೇಳ್ಬೋದು. ನಿರ್ದೇಶಕ ಯಾರಪ್ಪ ಅಂದ್ರೆ ಎಸ್ ರಾಜಮೌಳಿ. ಹೌದಾ? ಸೊ ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ 2025ರ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ತಂಡ ಗೆದ್ದುಕೊಂಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ತಂಡಪ್ಪ ಅಂದ್ರೆ ನಿಮ್ಮ ಭಾರತ ತಂಡ. ಸೊ 2025ರ ಮಹಿಳಾ ವಿಶ್ವಕಪ್ ಬಗ್ಗೆ ಇದು 3ನೇ ಕ್ವಶನ್. ಎಕ್ಸಾಮ್ ಸ್ಟಾರ್ಟ್ ಆಗಿ ಇವತ್ತು 3 ದಿನ ಆಯಿತು. ಸೊ ಇದು 3ನೇ ಕ್ವಶನ್. ಓಕೆ, ಈಗಾಗಲೇ 2 ಬಾರಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್, ಹಿಮಾಲಯಗಳು ಭಾರತದ ಯಾವ ದಿಕ್ಕಿನಲ್ಲಿವೆ? ಸೊ ಈ ಒಂದು ಕ್ವಶನ್ನ ನಿನ್ನೆ ಕೂಡ ಕೇಳಿದರು. ಐ ಥಿಂಕ್ ಸೆಕೆಂಡ್ ಶಿಫ್ಟ್ ಅಂತ ಅನ್ಕೊತೀನಿ. ಸೊ ಮತ್ತೆ ಕೆಲವೊಂದು ಕ್ವಶನ್ಗಳು ರಿಪೀಟ್ ಆಗಕತ್ತವ. ಫಾರ್ ಎಕ್ಸಾಂಪಲ್ ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ರಿಪೀಟಾಗಿ. ಆರ್ಯ ಸಮಾಜದ ಸ್ಥಾಪಕರು ಯಾರಂತ ಕೇಳಿದ್ದಾರೆ. ಈ ಥರ. ಓಕೆ, ಹಿಮಾಲಯಗಳು ಭಾರತದ ಉತ್ತರ ದಿಕ್ಕಿನಲ್ಲಿ ಕಂಡು ಬರ್ತಾವೆ. ಹೌದಾ? ಹಿಮಾಲಯಗಳ ಬಗ್ಗೆ ಇನ್ಫಾರ್ಮೇಷನ್ ಏನಪ್ಪ ಅಂದ್ರೆ ಈ ಹಿಮಾಲಯಗಳು ಅತ್ಯಂತ ಇತ್ತೀಚಿನ ಮಡಿಕೆ ಪರ್ವತಗಳು. ಯಾವ ರೀತಿ? ಮಡಿಕೆ ಪರ್ವತಗಳು. ಹೌದಾ? ಸೊ ಹಾಗಾದರೆ ನೀವು ಕಮೆಂಟ್ ಮಾಡಿರಿ, ಭಾರತದಲ್ಲಿ ಕಂಡುಬರುವ ಹಿಮಾಲಯ ಪರ್ವತ ಶ್ರೇಣಿಯ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆಪ್ಷನ್ ಕೊಡಲಾ? ಸೊ ಫಸ್ಟ್ ಒನ್ K2, ಸೆಕೆಂಡ್ ಒನ್ ಕಾಂಚನಜುಂಗ, ಥರ್ಡ್ ಒನ್ ಧವಳಗಿರಿ, ಫೋರ್ತ್ ಒನ್ ಮೌಂಟ್ ಎವರೆಸ್ಟ್. ಸೊ ಇದಂತೂ 100% ಆಗಲ್ಲ. ಸೊ ಈ ಆಪ್ಷನಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿರಿ. ಓಕೆ, 99% ಈ ಕ್ವಶನ್ಗೆ ಆನ್ಸರ ತಪ್ಪು ಹಾಕ್ತೀರಿ. ನಾನು ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ಓಕೆ,
ನೆಕ್ಸ್ಟ್, ಸೊ ಈ ಒಂದು ಧ್ಯೇಯವಾಕ್ಯ ಸರ್ವಿಸ್ ಬಿಫೋರ್ ಸೆಲ್ಫ್ ಇದು ಯಾವ ಒಂದು ಸೇನೆಯ ಧ್ಯೇಯವಾಕ್ಯವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವ ಸೇನೆಪ್ಪ ಅಂದರೆ ಭಾರತೀಯ ಭೂಸೇನೆ, ಇಂಡಿಯನ್ ಆರ್ಮಿ. ಓಕೆ, ಇನ್ನು ನೆಕ್ಸ್ಟು ಭಾರತೀಯ ನೌಕಾಸೇನೆದು ಗೊತ್ತಿರಬೇಕು, ಭಾರತೀಯ ವಾಯುಸೇನೆದು ಗೊತ್ತಿರಬೇಕು, ಭಾರತೀಯ ಅರಣ್ಯ ಸೇವೆದು ಯಾವುದೇ ರೀತಿ ಥೀಮ್ ಬರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್, ಥಾರ್ ಮರುಭೂಮಿಯು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ರಾಜ್ಯದಲ್ಲಿ ವ್ಯಾಪಿಸಿದೆ? ಪ್ರಮುಖವಾಗಿ ಥಾರ್ ಮರುಭೂಮಿ ಈ 4 ರಾಜ್ಯಗಳಲ್ಲಿ ಕಂಡುಬರುತ್ತೆ. ಸ್ವಲ್ಪ ಹಂಚಿಕೆಯಾಗಿದೆ, ಗುಜರಾತ್, ರಾಜಸ್ಥಾನ, ಪಂಜಾಬ್, ಹರಿಯಾಣ. ಆದರೆ ಅತಿ ಹೆಚ್ಚು ಈ ಒಂದು ಥಾರ್ ಮರುಭೂಮಿ ಯಾವ ರಾಜ್ಯದಲ್ಲಿ ವ್ಯಾಪಿಸಿದೆ ಅಂತ ಕೇಳಿದರೆ, ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ ರಾಜಸ್ಥಾನ್ ಆಗುತ್ತೆ. ಓಕೆ, ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಲ್ಲಿವೆ ಅಂತ ಪ್ರಶ್ನೆ ಕೇಳಿದಾರೆ. ಎಲ್ಲಿಪ್ಪ ಅಂದ್ರೆ ಆಪ್ಷನ್ ಬಿ ಬಂಗಾಳ ಕೊಲ್ಲಿ. ಥರ್ಡ್ ಶಿಟ್ನಾಗ ಯಾವ ಥರ ಕ್ವಶನ್ ಕೇಳಿದಾರೆ ಅಂದರೆ ಲಕ್ಷದ್ವೀಪ ಎಲ್ಲಿ ಕಂಡು ಬರ್ತವೆ ಅಂತ ಪ್ರಶ್ನೆ ಕೇಳಿದಾರೆ. ಎಲ್ಲಿಪ್ಪ ಅಂದರೆ ಇಲ್ಲಿ ಬಂಗಾಳ ಕೊಲ್ಲಿ ಅಲ್ಲ, ಅರಬ್ಬಿ ಸಮುದ್ರ. ಲಕ್ಷದ್ವೀಪ ಅರಬ್ಬಿ ಸಮುದ್ರ, ಹೌದಾ? ನೆಕ್ಸ್ಟ್, ಭಾರತದ ಉಪ್ಪಿನ ಸರೋವರ ಸಾಲ್ಟ್ ಲೇಕ್ ಆಫ್ ಇಂಡಿಯಾ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಒಡಿಶಾದಲ್ಲಿ ಕಂಡುಬರುವ ಚಿಲ್ಕಾ ಸರೋವರ. ಸೊ ಇದ್ರ ಬಗ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಯಾವ ಥರಪ್ಪ ಅಂದರೆ, ಅಕಸ್ಮಾತ್ ಆಪ್ಷನಲ್ಲಿ ಚಿಲ್ಕಾ ಇಲ್ದಿದ್ದರೆ ಸೊ ಅವಾಗ ಆನ್ಸರ್ ಯಾವುದಾಗತ್ತೆ ಅಂದರೆ ಆಪ್ಷನ್ ಎ ಸಾಂಬಾರ್ ಸರೋವರ ಆಗುತ್ತೆ. ಓಕೆ, ಈಗ ಆಪ್ಷನಲ್ಲಿ ಚಿಲ್ಕಾ ಇರೋದರಿಂದ ಇದನ್ನು ನಾವು ರೈಟ್ ಮಾಡಬೇಕು, ಯಾಕಂದರೆ ಸಾಂಬಾರ್ ಸರೋವರ ಕೂಡ ಒಂದು ಉಪ್ಪಿನ ಸರೋವರ, ಹೌದಾ? ನೆಕ್ಸ್ಟು ಇಲ್ಲಿ ಉಲ್ಲಾರ್ ಸರೋವರ ಅಂತ ಕೊಟ್ಟಿದ್ದಾರೆ, ಉಲ್ಲಾರ್ ಸರೋವರ. ಸೊ ಈ ಸರೋವರ ಬಗ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇದು ಭಾರತದಲ್ಲಿ ಕಂಡುಬರುವ ಅತ್ಯಂತ ಸಿಹಿ ನೀರಿನ ಸರೋವರ. ಸೊ ಇದು ಜೀಲಂ ನದಿಯಿಂದ ನೀರನ್ನು ಪಡೆದುಕೊಳ್ತದೆ. ಯಾವುದು? ಜೀಲಂ ನದಿಯಿಂದ, ಹೌದಾ? ನೆಕ್ಸ್ಟ್, ಗೋವಾದಲ್ಲಿ 25 ಜನರ ಸಾವಿಗೆ ಕಾರಣವಾದ ಘಟನೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರು ಇಷ್ಟೆಲ್ಲ ಆಪ್ಷನಲ್ಲಿ ಇಷ್ಟೆಲ್ಲ ಕೊಟ್ಟಿಲ್ಲ, ಕೇವಲ ಏನು ಕೊಟ್ಟಾರಪ್ಪ ಅಂದ್ರೆ ಅವರ ಗ್ರಾಮದ ಹೆಸರಷ್ಟು ಕೊಟ್ಟಿದ್ದಾರೆ. ಏನಂತ? ಅರ್ಪೋರಾ ಅಂತ. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಎ ಅರ್ಪೋರಾ ಆಗುತ್ತೆ. ಓಕೆ, ನೆಕ್ಸ್ಟ್, ಸೊ ಇಲ್ಲಿಂದ ಸೆಕೆಂಡ್ ಶಿಫ್ಟ್ ಕ್ವಶನ್ ಸ್ಟಾರ್ಟ್, ಹೌದಾ? ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಉದ್ಭವಿಸುವ ನದಿ ಅಥವಾ ಉಗಮಿಸುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ನರ್ಮದಾ. ಸೊ ಈ ಕ್ವಶನಕ್ಕೆ ಆನ್ಸರ್ನ ಹುಡುಕೋದು ನಮ್ಮ ಒಂದು ಏನಪ್ಪ ಅಂದರೆ ಇಂಟೆನ್ಷನ್ ಅಲ್ಲ. ಇದು ಯಾರಿಗೆ ಯೂಸ್ಫುಲ್ಪ ಅಂದರೆ ಇವತ್ತು ಯಾರು ಎಕ್ಸಾಮ್ ಬರೆದಿರ್ತಾರಲ್ಲ ಸೆಕೆಂಡ್ ಶಿಫ್ಟು ಅವರಿಗೆ ಗೊತ್ತಾಯಿತು, ಕರೆಕ್ಟ್ ಆನ್ಸರ್ ನರ್ಮದಪ್ಪ. ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ನೀವು ಯಾವ ಥರ ಈ ಕ್ವಶನ್ನ ನೋಡಬೇಕಪ್ಪ ಅಂತಂದ್ರೆ, ಹೌದಪ್ಪ ಏನಂದ್ರೆ ನದಿಗಳ ಉಗಮ ಸ್ಥಾನ ಬಗ್ಗೆ ಪ್ರಶ್ನೆ ಕೇಳಾಕತ್ತಾರೆ. ಹಾಗಾದ್ರೆ ನೀವು ಭಾರತದ ಪ್ರಮುಖ ನದಿಗಳ ಬಗ್ಗೆ ಉಗಮ ಸ್ಥಾನಗಳ ಬಗ್ಗೆ ಗೊತ್ತಿರಬೇಕು. ಪ್ರಮುಖವಾಗಿ ಯಾವಪ್ಪ ಅಂದ್ರೆ ಈಗ ಸಿಂಧು ಆಗಿರ್ಬೋದು, ಗಂಗಾ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಬ್ರಹ್ಮಪುತ್ರ ಆಗಿರ್ಬೋದು. ಓಕೆ, ಈಗ ನರ್ಮದಾ ಕೇಳಿದರು, ಇನ್ನು ಗೋದಾವರಿ ಕೇಳ್ಬೋದು, ಕೃಷ್ಣ ಕೇಳ್ಬೋದು, ಕಾವೇರಿ ಕೇಳ್ಬೋದು, ಮಹಾನದಿ ಕೇಳ್ಬೋದು, ದಾಮೋದರ್ ಕೇಳ್ಬೋದು, ಹೌದಾ? ಸೊ ಈ ಥರ ಪ್ರಮುಖ ನದಿಗಳ ಬಗ್ಗೆ, ಅವುಗಳ ಉಗಮ ಸ್ಥಾನ, ಅವುಗಳು ಯಾವ ರಾಜ್ಯದಲ್ಲಿ ಹರಿಯುತ್ತವೆ ಎಲ್ಲ ಗೊತ್ತಿರಬೇಕು. ಸೊ ಮುಂದೆ ಎಕ್ಸಾಮ್ ಬರೆಯೋರು ನೀವು ಈ ಥರ ಈ ಒಂದು ಕ್ವಶನ್ನ ನೋಡಬೇಕು. 360 ಆ್ಯಂಗಲಲ್ಲಿ ಈ ಥರ ಕ್ವಶನ್ ನೋಡಬೇಕು. ಆವಾಗ ನೀವು ಜಿ ಕೆಯಲ್ಲಿ ಈಸಿಯಾಗಿ ನೀವು ಜಿ ಕೆನ ಕಾನ್ಫಿಡೆನ್ಸಾಗಿ ಅಟೆಂಪ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್, 49ನೇ ಜೂನಿಯರ್ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳ್ತಾರೆ. ಇದೇನು ನಡೀತಪ್ಪ ಅಂದರೆ ಆಪ್ಷನ್ ಬಿ ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಸೊ ಈ ಒಂದು ಚಾಂಪಿಯನ್ಶಿಪ್ ನಡೀತದೆ. ಸೊ ಇದು ಕರೆಂಟ್ ಅಫೇರ್. ಓಕೆ, ನೆಕ್ಸ್ಟ್, ಹಿಮಾಲಯದಲ್ಲಿ ಉದ್ಭವಿಸುವ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿರಿ, ಸೆಕೆಂಡ್ ಶಿಫ್ಟ್ನಲ್ಲಿ ಈಗಾಗಲೇ ನರ್ಮದಾ ನದಿ ಮುಗೀತಾ, ಇನ್ನು ಅದೇ ಶಿಫ್ಟ್ನಲ್ಲಿ ಏನಪ್ಪ ಅಂದ್ರೆ ಹಿಮಾಲಯದಲ್ಲಿ ಕೇಳಿದ್ದಾರೆ. ಯಾವ ನದಿಪ್ಪ ಅಂದ್ರೆ ಆಪ್ಷನ್ ಸಿ ಗಂಗಾ. ಅವ್ರ ಆಪ್ಷನ್ದಾಗ ಗಂಗಾ ಬದಲಿ ಯಮುನಾನೂ ಕೊಡ್ಬೋದು. ಸೊ ಅವಾಗ ಕರೆಕ್ಟ್ ಆನ್ಸರ್ ಯಮುನಾನೇ ಆಗುತ್ತೆ. ಡಿಪೆಂಡ್ ಅಪಾನ್ ಆಪ್ಷನ್. ಸಿಂಧು ಕೊಟ್ಟರೆ ಸಿಂಧು ಆಗುತ್ತೆ, ಸತ್ಲೇಜ್ ಕೊಟ್ಟರೆ ಸತ್ಲೇಜ್ ಆಗುತ್ತೆ. ಸೊ ಡಿಪೆಂಡ್ ಅಪಾನ್ ಆಪ್ಷನ್. ಓಕೆ,
ಸೊ ಅಷ್ಟು ನದಿಗಳ ಬಗ್ಗೆ ಗೊತ್ತಿರಬೇಕು. ಈ ಗೋದಾವರಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ತ್ರಯಂಬಕ ಎಂಬಲ್ಲಿ ಹುಟ್ಕೊಳ್ತದೆ. ಇನ್ನು ಕಾವೇರಿ ಕೊಡಗಿನ ತಲಕಾವೇರಿಯ ಭಾಗಮಂಡಲದಲ್ಲಿ ಜನ್ಮ ತಾಳ್ತದೆ. ಇನ್ನು ಗಂಗಾ ಇಲ್ಲಪ್ಪ ಅಂದ್ರೆ ಉತ್ತರಾಖಂಡದ ಗಂಗೋತ್ರಿ ಎಂಬಲ್ಲಿ 2 ನದಿಗಳ ಸಂಗಮದಿಂದ ಈ ಒಂದು ನದಿ ಜನ್ಮ ತಾಳ್ತದೆ. ಹಾಗಾದರೆ ನಾನಿಗೊಂದು ಪ್ರಶ್ನೆ ಕೇಳ್ತೀನಿ, ಒಂದು ಕ್ವಶನ್ ಏನಪ್ಪ ಅಂದರೆ ಗಂಗಾ ನದಿ ಯಾವ 2 ನದಿಗಳ ಸಂಗಮದಿಂದ ಜನ್ಮ ತಾಳ್ತದೆ? ಆ 2 ನದಿಗಳ ಹೆಸರನ್ನು ನೀವು ಕಮೆಂಟ್ ಮಾಡಿರಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ನೆಕ್ಸ್ಟ್ ಇನ್ನು ಪೈಕಾ ಕ್ರಾಂತಿಯ ಮುಖ್ಯ ನಾಯಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಪೈಕಾ ಕ್ರಾಂತಿ ನಡೆದಿದ್ದು ಎಲ್ಲಿ? ಒಡಿಶಾದಲ್ಲಿ. ಈ ಒಂದು ಪೈಕಾ ಕ್ರಾಂತಿಯ ಮುಖ್ಯ ನಾಯಕ ಯಾರಪ್ಪ ಅಂದ್ರೆ ಬಕ್ಷಿ ಭಗಬಂಧು ವಿದ್ಯಾಧರ್. ಓಕೆ, ಪ್ರಮುಖ ದಂಗೆಗಳ ಬಗ್ಗೆ ಪ್ರಶ್ನೆ ಕೇಳಾಕತ್ತಾರೆ. ನಿನ್ನೆ ಸಂತಾಲ ದಂಗೆ ಬಗ್ಗೆ ಕೇಳಿದರು. ಇವತ್ತು ಫಸ್ಟ್ ಶಿಫ್ಟ್ನಲ್ಲಿ ಮುಂಡಾ ದಂಗೆ ಬಗ್ಗೆ ಕೇಳಿದ್ದಾರೆ. ಸೆಕೆಂಡ್ ಶಿಫ್ಟ್ನಲ್ಲಿ ಪೈಕಾ ದಂಗೆ ಬಗ್ಗೆ ಕೇಳಿದ್ದಾರೆ. ಸೊ ಪ್ರಮುಖ ದಂಗೆಗಳ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗಿ. ಓಕೆ, ನೆಕ್ಸ್ಟ್ 2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಭಾರತಿ ಸಿಂಗ್ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇವರು ಬಿಹಾರ ರಾಜ್ಯಕ್ಕೆ ಸೇರಿದಂತಹ ಒಬ್ಬ ಸಾಹಿತಿ. ಓಕೆ, ನೆಕ್ಸ್ಟ್ ಭಾರತದ ಅತ್ಯಂತ ಬಿಸಿಯಾದ ರಾಜ್ಯ ಯಾವುದು? ಬಿಸಿಯಾದ ಅನ್ನೋದಕ್ಕಿಂತ ಶುಷ್ಕ ಅಂತ ಕೊಟ್ಟಿದ್ದಾರೆ. ಏನು ಶುಷ್ಕ ಯಾವುದಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಜಸ್ಥಾನ್. ಯಾಕಪ್ಪ ಅಂದ್ರೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಬಿಸಿಲು ಬೀಳುವಂಥ ಸ್ಥಳ ಕೂಡ ರಾಜಸ್ಥಾನ, ಅತಿ ಕಡಿಮೆ ಮಳೆ ಬೀಳುವಂಥ ಸ್ಥಳ ಕೂಡ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಸೊ ಆದ್ದರಿಂದ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ರಾಜಸ್ಥಾನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಭಾರತೀಯ ವಾಯುಪಡೆಯ ಗಗನಶಕ್ತಿ ಯುದ್ಧಾಭ್ಯಾಸವು ಪ್ರಮುಖವಾಗಿ ಯಾವುದನ್ನು ಪರೀಕ್ಷಿಸಲು ನಡೆಸಲಾಗುತ್ತದೆ? ಈ ಕ್ವಶನ್ ಆ್ಯಕ್ಚುಲಿ ಈ ರೀತಿ ಬಂದಿರಲಿಲ್ಲ. ಗಗನಶಕ್ತಿ ಇದು ಯಾವ ಸೇನೆ ನಡೆಸ್ತಕ್ಕಂಥ ಒಂದು ಮಿಲಿಟರಿ ಸಮರಾಭ್ಯಾಸ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಷ್ಟೇ ಸಿಂಪಲಾಗಿ. ಅದು ಯಾವುದಪ್ಪ ಅಂದರೆ ವಾಯುಪಡೆ. ಸೊ ಇದು ಏನಪ್ಪ ಅಂದರೆ ಮುಂದೆ ನಿಮ್ಮ ಎಕ್ಸಾಮ್ಗೆ ಈ ಥರ ಬರ್ಬೋದಂತ ಸೊ ನಾವು ಕ್ರಿಯೇಟ್ ಮಾಡಿರೋ ಪ್ರಶ್ನೆ. ಯಾವ ಥರ? ಭಾರತೀಯ ವಾಯುಪಡೆಯ ಗಗನಶಕ್ತಿ ಯುದ್ಧಾಭ್ಯಾಸ ಮುಖ್ಯವಾಗಿ ಯಾವುದನ್ನು ಪರೀಕ್ಷಿಸಲು ನಡೆಸಲಾಗುತ್ತದೆ? ಇದು ಯಾವುದಕ್ಕೆ ಆನ್ಸರಪ್ಪ ಅಂದರೆ ಆಪ್ಷನ್ ಬಿ ವಾಯುಪಡೆಯ ಏಕಕಾಲಿಕ 2 ಕದನಗಳ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲು ಈ ಒಂದು ಯುದ್ಧಾಭ್ಯಾಸವನ್ನು ನಡೆಸ್ತಾರೆ. ಓಕೆ, ನೆಕ್ಸ್ಟ್ ಭಾರತೀಯ ಸಂವಿಧಾನದ ಆರ್ಟಿಕಲ್ 23 ಯಾವುದಕ್ಕೆ ಸಂಬಂಧಿಸಿದೆ? ಪ್ರಮುಖವಾಗಿ ಈ 23, 24ನೇ ಆರ್ಟಿಕಲ್ ಎದುರಾಗಿ ಬರುತ್ತವಪ್ಪ ಅಂದರೆ ಶೋಷಣೆಯ ವಿರುದ್ಧದ ಹಕ್ಕು ಎಂಬ ಹಕ್ಕಿನ ಅಡಿಯಲ್ಲಿ ಈ ಹಕ್ಕುಗಳು ಬರ್ತಾವೆ. ಹೌದಾ? ಹಾಗಾದರೆ 23ನೇ ಹಕ್ಕು ಎದಕ್ಕೆ ಸಂಬಂಧಪಟ್ಟಿತ್ತಂದ್ರೆ 23ನೇ ವಿಧಿ ಮಾನವ ಕಳ್ಳಸಾಗಣೆ ಮತ್ತು ಬಲವಂತದ ಕಾರ್ಮಿಕ ನಿಷೇಧ ಕುರಿತು ಈ ಒಂದು 23ನೇ ವಿಧಿ ಉಲ್ಲೇಖವನ್ನು ಕೊಡ್ತದೆ. ಓಕೆ, ಸೊ ಇದು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಇನ್ನು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಪ್ಪ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರಂದರೆ WC ಬ್ಯಾನರ್ಜಿ ಅಥವಾ ಉಮೇಶ್ ಚಂದ್ರ ಬ್ಯಾನರ್ಜಿ. ಓಕೆ, ಇನ್ನು ದಾದಾಬಾಯಿ ನವರೋಜಿ ಬಗ್ಗೆ ಗೊತ್ತಿರಬೇಕು. ಇವರೊಂದು ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತೇಳಿ. ಇನ್ನು ಇವರನ್ನು ಭಾರತೀಯ ಗ್ರೇಟ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹೌದಾ? ಇನ್ನು AO ವ್ಯೂಮ್ ಅಂದರೆ ಇವರು ಈ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಹೌದಾ? ಇನ್ನು ಸರೋಜಿನಿ ನಾಯ್ಡು, ನಿನ್ನೆ ಇವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು. ಭಾರತದ ಕೋಗಿಲೆ ಅಂತ ಯಾರನ್ನ ಕರೀತಾರೆ ಅಂತಂದ್ರೆ ಸರೋಜಿನಿ ನಾಯ್ಡು. ಹೌದಾ? ನೆಕ್ಸ್ಟ್ ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಾಡಲ್ಪಟ್ಟ ಪ್ರಮುಖ ದೇಶಭಕ್ತಿ ಗೀತೆ ಯಾವುದಂತ ಪ್ರಶ್ನೆ ಕೇಳಿದಾರೆ ಇವತ್ತಿನ ಸೆಕೆಂಡ್ ಶಿಫ್ಟ್ನಲ್ಲಿ. ಸೊ ಆ ಒಂದು ಗೀತೆ ಯಾವುದಪ್ಪ ಅಂದ್ರೆ ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆದಂತಹ ವಂದೇ ಮಾತರಂ ಗೀತೆ. ಹೌದಾ? ಸೊ ಇಲ್ಲಿ ಜನಗಣಮನ ಇದು ನಮ್ಮ ಭಾರತದ ರಾಷ್ಟ್ರಗೀತೆ. ಹೌದಾ? ಇದನ್ನು ನಾವು 48ರಿಂದ 52 ಸೆಕೆಂಡಲ್ಲಿ ಹಾಡಿ ಮುಗಿಸಬೇಕು. ಸೊ ಇದು ಏನಪ್ಪ ಅಂದ್ರೆ 13 ಸಾಲನ್ನು ಒಳಗೊಂಡಿದೆ. ಇದನ್ನು ಬರೆದವ್ರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು. ಹೌದಾ? ಇನ್ನು ನೆಕ್ಸ್ಟು ಸಾರೆ ಜಹಾಂ ಸೆ ಅಚ್ಚಾ ಇದನ್ನು ಬರೆದವರು ಬಾಂಗ್ಲಾದೇಶಿ ಕವಿಯಾದಂಥ ಮೊಹಮ್ಮದ್ ಇಕ್ಬಾಲ್. ಒಂದು ಕಡೆ ಇವರು ಸಾರೆ ಜಹಾಂ ಸೆ ಅಚ್ಚಾ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಭಾರತದಿಂದ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಬೇಕಂತ ಒಂದು ವಿಷ ಬೀಜವನ್ನು ಬಿತ್ತಾರೆ. ಓಕೆ, ಸೊ ಇದಿಷ್ಟು ಮಾಹಿತಿ ಗೊತ್ತಿರಲಿ. ನೆಕ್ಸ್ಟ್ ಸೊ ಇಲ್ಲಿಂದ ಥರ್ಡ್ ಶಿಫ್ಟ್ ಕ್ವಶನ್ ಸ್ಟಾರ್ಟ್. ಓಕೆ,
60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಈ ಕ್ವಶನ್ ಬಗ್ಗೆ ಒಂದು ಸಣ್ಣ ಡೌಟ್. ಸೊ ಯಾವುದಕ್ಕೂ ನೀವು ಈ ಒಂದು ಕ್ವಶನನ್ನು ಗೂಗಲ್ ಸರ್ಚ್ ಮಾಡಿ ಕರೆಕ್ಟ್ ಆನ್ಸರ್ ಯಾವುದಂತ. ನಾವು ಸರ್ಚ್ ಮಾಡಿದಾಗ ಒಂದು ಸಲ ಬೇರೆ ಆನ್ಸರ್ ಬಂತು, ಒಂದು ಸರ್ತಿ ಬೇರೆ ಆನ್ಸರ್ ಬಂತು. ಸೊ ಈಗ ನಾವು ತಾತ್ಕಾಲಿಕವಾಗಿ ಆರ್ ವೈರಮುತ್ತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಯಾವುದಕ್ಕೂ ನೀವು ಒಂದು ಸಾರಿ ಸರ್ಚ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಅಕಸ್ಮಾತ್ ಬೇರೆ ಆನ್ಸರ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿರಿ. ಆ ಒಂದು ಇನ್ಫಾರ್ಮೇಷನ್ನು ಕರೆಕ್ಟ್ ಆಗುತ್ತೆ ಮುಂದೆ ಎಕ್ಸಾಮ್ ಬರೆಯೋರಿಗೆ. ಓಕೆ, ನೆಕ್ಸ್ಟ್, ಗ್ರಾಮ ಪಂಚಾಯತ್ನ ಅಧ್ಯಕ್ಷರನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಗ್ರಾಮ ಪಂಚಾಯತ್ನ ಅಧ್ಯಕ್ಷರೆಂದೇ ಕರೀತಾರೆ. ಹೌದಾ? ಅವರು ಕ್ವಶನಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅಧ್ಯಕ್ಷ ಅಂತ ಕೊಡೋಕ್ಕಿಲ್ಲ, ಮುಖ್ಯಸ್ಥ ಅಂತ ಕೊಟ್ಟಿದ್ದರು. ಏನು? ಮುಖ್ಯಸ್ಥರನ್ನು ಅಧ್ಯಕ್ಷರಂತ ಕರೀತಾರೆ. ಓಕೆ, ನೆಕ್ಸ್ಟ್, ವಿಶಾಖಪಟ್ಟಣದಲ್ಲಿರುವ ಭಾರತೀಯ ನೌಕಾಪಡೆಯ ಯಾವ ಕಮಾಂಡ್ ಇದೆ? ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಯಾವ ಕಮಾಂಡ್ ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಈಸ್ಟ್ ಕಮಾಂಡ್ ಅಥವಾ ಪೂರ್ವ ಕಮಾಂಡ್ ಒಂದು ಲೊಕೇಟೆಡ್ ಆಗಿದೆ. ಓಕೆ, ಸೊ ಉಳಿದಿರುವ ಪಶ್ಚಿಮ ನೌಕಾ ಕಮಾಂಡ್ ಗೊತ್ತಿರಬೇಕು, ದಕ್ಷಿಣದ ನೌಕಾ ಕಮಾಂಡ್ ಗೊತ್ತಿರಬೇಕು, ಕೇಂದ್ರ ನೌಕಾ ಕಮಾಂಡ್ ಗೊತ್ತಿರಬೇಕು, ಅದೇ ರೀತಿ ಇಂಡಿಯನ್ ಆರ್ಮಿಯ ಕಮಾಂಡ್ಗಳು ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಉತ್ತರದಲ್ಲಿ ಉಧಾಂಪುರ್, ಹೌದಾ, ದಕ್ಷಿಣದಲ್ಲಿ ಪುಣೆ. ಸೊ ಈ ಥರ ಅಷ್ಟು ಕಮಾಂಡ್ಗಳು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ ಮತ್ತು ಸೆಂಟ್ರಲ್ಲು. ಇನ್ನು ನೆಕ್ಸ್ಟು ಏರ್ಫೋರ್ಸ್ ಆಗಿರ್ಬೋದು. ಏರ್ಫೋರ್ಸ್ ಎಲ್ಲಿಪ್ಪ ಅಂದ್ರೆ ನಾವು ಪೂರ್ವದಲ್ಲಿ ಮೇಘಾಲಯ ಅಂತ ನೋಡ್ತೀವಿ, ಹೌದಾ. ಸೊ ಈ ಥರ ಅಷ್ಟು 3 ಸೇನೆಗಳ ಒಂದು ಕಮಾಂಡ್ಗಳ ಬಗ್ಗೆ ಗೊತ್ತಿರಬೇಕು. ಯಾಕಂದರೆ ನೀವು ಎಕ್ಸಾಮ್ ಬರೀತಾ ಇರೋದೇ ಸೇನೆಗೆ ಸೇರ್ಕೊಳ್ಳೋ ಸಲುವಾಗಿ. ಸೊ ಅದೇ ಗೊತ್ತಿರಲಿಲ್ಲಪ್ಪ ಅಂದ್ರೆ ಸೊ ಸಾಧ್ಯ ಇಲ್ಲಲ್ಲ. ಸೊ ಅದಕ್ಕೆ ನೆಕ್ಸ್ಟ್, ನಗರಸಭೆಗಳ ಚುನಾವಣೆಯನ್ನು ಯಾವ ಚುನಾವಣಾ ಆಯೋಗ ನಡೆಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಆಪ್ಷನ್ ಬಿ, ರಾಜ್ಯ ಚುನಾವಣಾ ಆಯೋಗ. ಹೌದು, ಭಾರತ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳ ಚುನಾವಣೆಯನ್ನು ನಡೆಸ್ತದೆ. ಓಕೆ, ಇನ್ನು ಉಳಿದಿರ್ತಕ್ಕಂಥ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ನಗರಸಭೆ, ಓಕೆ, ಇತರೆ ಸ್ಥಳೀಯ ಮಟ್ಟದ ಚುನಾವಣೆಗಳನ್ನು ನಡೆಸ್ತಕ್ಕಂಥ ಒಂದು ಸಂಸ್ಥೆ ಯಾವುದು? ರಾಜ್ಯ ಚುನಾವಣಾ ಆಯೋಗ. ಹೌದಾ. ನೆಕ್ಸ್ಟ್, ಆಪರೇಷನ್ ಬ್ಲೂ ಸ್ಟಾರ್ ಪಂಜಾಬ್ನ ಯಾವ ನಗರದಲ್ಲಿ ನಡೆಯಿತು? ಈ ಕ್ವಶನ್ ಬಗ್ಗೆ ಒಂದು ಇನ್ಫಾರ್ಮೇಷನ್. ಆ್ಯಕ್ಚುಲಿ ಸೆಕೆಂಡ್ ಶಿಫ್ಟ್ನಲ್ಲೂ ಇದ್ರ ಮೇಲೆ ಒಂದು ಕ್ವಶನ್ ಕೇಳಿದರು, ಅಥವಾ ಐ ಥಿಂಕ್ ಫಸ್ಟ್ ಶಿಫ್ಟ್ನಲ್ಲಿ ಯಾವ ಥರಪ್ಪ ಅಂದ್ರೆ ಪಂಜಾಬ್ನ ಅಮೃತ್ಸರದಲ್ಲಿ ಕಂಡುಬರ್ತಕ್ಕಂಥ ಸ್ವರ್ಣ ಮಂದಿರದಲ್ಲಿರುವ ಆತಂಕವಾದಿಗಳನ್ನು ಹೊಡೆದೋಡಿಸಲು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಯಾವುದಂತ ಪ್ರಶ್ನೆ ಕೇಳಿದರು. ಅದಕ್ಕೆ ಆನ್ಸರ್ ಆಪರೇಷನ್ ಬ್ಲೂ ಸ್ಟಾರ್. ಸೊ ಅದೇ ಕ್ವಶನನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಥರ್ಡ್ ಶಿಫ್ಟಲ್ಲಿ ಕೇಳಿದ್ದಾರೆ. ಓಕೆ, ಆಪರೇಷನ್ ಬ್ಲೂ ಸ್ಟಾರ್ ಪಂಜಾಬ್ನ ಯಾವ ನಗರದಲ್ಲಿ ನಡೆಯಿತು? ಇದು ಎಲ್ಲಿಪ್ಪ ಅಂದ್ರೆ ಅಮೃತ್ಸರದಲ್ಲಿ ನಡೆಯುತ್ತಾ, ಅಮೃತ್ಸರ್. ಓಕೆ, ನೆಕ್ಸ್ಟ್, ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ರಾಷ್ಟ್ರ ಯಾವುದು? ಸೊ ಪೋರ್ಚುಗಲ್ ನಾವಿಕ ಯಾರಪ್ಪ ಅವರು? ವಾಸ್ಕೋ ಡಿ ಗಾಮ. ಹಾಗಾದರೆ ನಿಮಗೊಂದು ಪ್ರಶ್ನೆ ಏನಪ್ಪ ಅಂದರೆ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರ್ತಾನೆ ಇಲ್ಲಿ ಕಲ್ಲಿಕೋಟೆಗೆ. ಸೊ ಕಲ್ಲಿಕೋಟೆಗೆ ಬಂದಾಗ ಈ ವಾಸ್ಕೋ ಡಿ ಗಾಮನನ್ನು ಸ್ವಾಗತ ಮಾಡಿರ್ತಕ್ಕಂಥ ಜಾಮೋರಿನ್ ದೊರೆ ಯಾರು? ಅವನ ಹೆಸರನ್ನು ನೀವು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್, ಯಾವ ದೇಶವು ಭಾರತದೊಂದಿಗೆ ಭೂ ಎಲ್ಲೆ ಅಥವಾ ಭೂ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದು? ಆಪ್ಷನ್ ನೋಡಿರಿ. ನೇಪಾಳ ಹಂಚಿಕೊಳ್ತದೆ, ಬಿಹಾರ ಮತ್ತು ಉತ್ತರ ಪ್ರದೇಶದೊಂದಿಗೆ, ಬಾಂಗ್ಲಾದೇಶ ಹಂಚಿಕೊಳ್ತದೆ ಸುಮಾರು 4-5 ರಾಜ್ಯಗಳೊಂದಿಗೆ, ಪಶ್ಚಿಮ ಬಂಗಾಳ, ಅಸ್ಸಾಂ, ಮಿಜೋರಾಂ, ತ್ರಿಪುರ. ಓಕೆ, ಇನ್ನು ಶ್ರೀಲಂಕಾ ಇದು ಕೂಡ ಹಂಚ್ಕೊಳ್ಳಲ್ಲ. ಸೊ ಆಪ್ಷನಲ್ಲಿ ಐ ಥಿಂಕ್ ಶ್ರೀಲಂಕಾ ಕೊಡದೆ ಅವರು ಏನು ಕೊಟ್ಟಿರ್ಬೋದು? ಪಾಕಿಸ್ತಾನ್ ಕೊಟ್ಟಿರ್ಬೋದು, ಪಾಕಿಸ್ತಾನ್. ಸೊ ಅವಾಗ ಕರೆಕ್ಟ್ ಆನ್ಸರು ಥೈಲ್ಯಾಂಡ್ ಆಗುತ್ತೆ. ಓಕೆ, ಅದಕ್ಕೆ ಹೌದು ನೋಡಿರಿ, ಆನ್ಸರ್ ಥೈಲ್ಯಾಂಡ್ ಕೊಟ್ಟಿದ್ದಾರಲ್ಲ. ಸೊ ಅದು ಆಪ್ಷನ್ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್
ಆಯೋಜಿಸುವ ನಗರ. ಇದು ಕೂಡ ಕ್ವಶನ್ ರಿಪೀಟ್ ಆಗಿದೆ. ಇದನ್ನು ನಿನ್ನೆ ಅಥವಾ ಮೊನ್ನೆ ಕೇಳಿದ್ರು ಅನಿಸುತ್ತೆ. ಭುವನೇಶ್ವರದಲ್ಲಿ ಇದು ಏನಂದರೆ ಹೋಸ್ಟ್ ಇದೆ 2028ರಲ್ಲಿ. ಇದು ಕೂಡ ಕ್ವಶನ್ ರಿಪೀಟೆಡ್. ನೆಕ್ಸ್ಟ್, ದಕ್ಷಿಣ ಭಾರತದ ಅಂದರೆ ದಕ್ಷಿಣ ಭಾರತದ ಅಥವಾ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹುಟ್ಟುವ ಪ್ರಮುಖ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದಾರೆ. ಸೊ ಗಂಗಾ ಹಿಮಾಲಯದ ಅಡಿಯಲ್ಲಿ, ಸಿಂಧು ಹಿಮಾಲಯದ ಅಡಿಯಲ್ಲಿ, ಬ್ರಹ್ಮಪುತ್ರ ಕೂಡ ಇದು ಕೂಡ ಒಂದು ಟಿಬೆಟ್ ಹಿಮಾಲಯದ ಅಡಿಯಲ್ಲಿ ಹುಟ್ಟುತ್ತದೆ. ಸೊ ಗೋದಾವರಿ ಏನಿದು ದಕ್ಕನ್ ಪ್ರಸ್ಥಭೂಮಿ ಅಥವಾ ಮಹಾರಾಷ್ಟ್ರದ ತ್ರಯಂಬಕ ಎಂಬಲ್ಲಿ ಜನ್ಮವನ್ನು ತಾಳುವಂಥ ನದಿ. ಇದನ್ನು ನಾವು ದಕ್ಷಿಣದ ಗಂಗೆ ಅಂತ ಕರಿತೀವಿ, ವೃದ್ಧ ಗಂಗೆ ಅಂತ ಕರಿತೀವಿ, ಹೌದಾ? ನೆಕ್ಸ್ಟ್, ಹಾಗಾದರೆ ಗಂಗಾ ಬಗ್ಗೆ ಗೊತ್ತಿರಬೇಕು. ಇದು ಗಂಗೋತ್ರಿ ಎಂಬ ಪ್ರದೇಶದಲ್ಲಿ ಅಲಕ್ನಂದ ಮತ್ತು ಭಾಗೀರಥಿ ಎಂಬ 2 ನದಿಗಳ ಸಂಗಮದಿಂದ ಹುಟ್ಕೊಳ್ತದೆ. ಓಕೆ, ನೆಕ್ಸ್ಟು ಸಿಂಧು ಆಗಿರ್ಬೋದು. ಸೊ ಇದು ಟಿಬೆಟ್ನಲ್ಲಿ ಕೈಲಾಸ್ ಪರ್ವತದ ಒಂದು ಯಾವುದು ಸರೋವರ, ಅದು ರಾಕಸ್ ಸರೋವರನ. ಸೊ ಇದು ಟಿಬೆಟ್ನ ಒಂದು ಪ್ರದೇಶದಲ್ಲಿ ಹುಟ್ಕೊಳ್ತದೆ. ಅದು ಎಕ್ಸಾಕ್ಟ್ ಪ್ರದೇಶ ಯಾವುದಂತ ನೆನಪು ಬರ್ತಾಯಿಲ್ಲ. ಸೊ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಓಕೆ, ಇನ್ನು ಬ್ರಹ್ಮಪುತ್ರ ಇದು ಕೂಡ ಟಿಬೆಟಲ್ಲಿ ಹುಟ್ಕೊಳ್ತದೆ. ಬ್ರಹ್ಮಪುತ್ರವನ್ನು 3 ಹೆಸರಿನಿಂದ ನಾವು ನೋಡ್ತೀವಿ. ಬ್ರಹ್ಮಪುತ್ರವನ್ನು ಟಿಬೆಟ್ನಲ್ಲಿ ಸಾಂಗಪೋ ಅಂತ ಕರೀತಾರೆ. ಭಾರತದಲ್ಲಿ ಏನಪ್ಪ ಅಂದರೆ ಇದನ್ನು ಬ್ರಹ್ಮಪುತ್ರ ಅಂತ ಕರೀತಾರೆ, ಬ್ರಹ್ಮಪುತ್ರ. ಸೊ ಇನ್ನು ಬಾಂಗ್ಲಾದಲ್ಲಿ ಈ ಒಂದು ನದಿಯನ್ನು ಜಮುನಾ ಅಂತ ಕರೀತಾರೆ. ಏನು? ಜಮುನಾ. ಸೊ ಈ ಒಂದು ಬ್ರಹ್ಮಪುತ್ರ ನದಿಯ ಉಪನದಿ ಯಾವುದು? ಲೋಹಿತ. ಇದು ಅಸ್ಸಾಂನಲ್ಲಿ ಕಂಡುಬರುತ್ತೆ. ಇಲ್ಲಿ ಅಸ್ಸಾಂ. ಈ ಒಂದು ನದಿಗೆ ಒಂದು ಪ್ರಮುಖ ಸೇತುವೆ ಇದೆ. ಆ ಸೇತುವೆ ಯಾವುದಪ್ಪ ಅಂದರೆ ಧೋಲಾ ಸಾಡಿಯಾ. ಈ ಸೇತುವೆ ವಿಶೇಷತೆ ಏನಪ್ಪ ಅಂದರೆ ಇದು ಭಾರತದಲ್ಲಿ ಕಂಡುಬರುವ ಅತ್ಯಂತ ಉದ್ದವಾದ ನದಿ ಸೇತುವೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಪ್ಪ ಅಂದರೆ ಭೂಪೇನ್ ಹಜಾರಿಕಾ. ಓಕೆ, ನೆಕ್ಸ್ಟ್. ಸೊ ಇದಿಷ್ಟು ಇವತ್ತಿನ 3 ಶಿಫ್ಟ್ನ GK ಕ್ವಶನ್ಸು. ಸೊ ಭಾಳಷ್ಟು ಜನ ಹೇಳ್ತಾಯಿದ್ದೀರಿ ಸೈನ್ಸ್ ಕ್ವಶನ್ ತೊಗೊಂಬನ್ನಿ ಅಂತ. ಸೊ ಜಾಸ್ತಿ ಕ್ವಶನ್ ಸೈನ್ಸ್ ಅವೈಲೇಬಲ್ ಆಗ್ತಾಯಿಲ್ಲ. ಅಕಸ್ಮಾತ್ ಕೇಳಿದರೂ ಕೂಡ ಜಾಸ್ತಿ ಕ್ವಶನ್ ಏನಪ್ಪ ಅಂದರೆ ರಿಪೀಟ್ ಆಗತ್ತವ. ಓಕೆ, ಅದರ ಸಲುವಾಗಿ ಆ ಒಂದು ಕ್ವಶನ್ ಜಾಸ್ತಿ ಅವೈಲೇಬಲ್ ಇಲ್ಲದೇ ಇರೋದರಿಂದ ಕ್ವಶನ್ನು ತರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇನ್ನು ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ ಏನಪ್ಪ ಅಂದರೆ ಸರ್ ಅಗ್ನಿವೀರ್ ಟೆಕ್ನಿಕಲ್ ಬಗ್ಗೆ ಮಾತಾಡಿ ಅಂತ. ಅಗ್ನಿವೀರ್ ಟೆಕ್ನಿಕಲ್ ಬಗ್ಗೆ ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಆಗುತ್ತೆ. ಏನಪ್ಪ ಅಂದರೆ GK ಸೇಮ್ ಇರುತ್ತೆ, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಇದರೊಂದಿಗೆ ಏನಪ್ಪ ಅಂದರೆ ಐ ಥಿಂಕ್ ಮ್ಯಾಥ್ಸ್ ಅಂತ ಅನ್ಕೋತೀನಿ ನಾನು. ಇಲ್ಲಿ GDನಲ್ಲಿ 1 ಕ್ವಶನ್ಗೆ 2 ಮಾರ್ಕ್ಸ, ಆದರೆ ಟೆಕ್ನಿಕಲ್ನಲ್ಲಿ 1 ಕ್ವಶನ್ಗೆ 4 ಮಾರ್ಕ್ಸ್ ಇರ್ತಾವೆ. ಮತ್ತು GDನಲ್ಲಿ ಯಾವುದೇ ರೀತಿ ನೆಗೆಟಿವ್ ಇಲ್ಲ, ಆದರೆ ಟೆಕ್ನಿಕಲ್ನಲ್ಲಿ 0.50 ಮಾರ್ಕ್ಸ್ ನೆಗೆಟಿವ್ ಇದೆ ಪ್ರತಿ ರಾಂಗ್ ಆನ್ಸರ್ಗೆ. ಓಕೆ, ಉಳಿದಿರೋ ಅಷ್ಟು ಸಿಲೆಬಸ್ಸು ಸೇಮ್ ಇದೆ. ಸೈನ್ಸ್ ಮಾತ್ರ ಡಿಫ್ರೆಂಟಾಗಿ ನಾವು GDಯಲ್ಲಿ ಕಾಮನ್ನಾಗಿ ಸಾಮಾನ್ಯ ವಿಜ್ಞಾನ ಅಂತ ನೋಡ್ತೀವಿ, ಇದರಲ್ಲಿ ಸಪ್ರೇಟಾಗಿ ಕೆಮಿಸ್ಟ್ರಿ ಬಯಾಲಜಿ ಅಂತ ನೋಡ್ತೀವಿ. ಓಕೆ, ಇನ್ನು ನೆಕ್ಸ್ಟು WMP ವುಮನ್ ಮಿಲಿಟರಿ ಪೊಲೀಸ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾಯಿದ್ದಾರೆ. ಸೊ ಇದು ಕೂಡ ಸೇಮ್ ಸಿಲೆಬಸ್ ಆ್ಯಸ್ ಪರ್ GD ಏನಿದೆಯಲ್ಲ, ಸೇಮ್ ಸಿಲೆಬಸ್ WMP. ಕ್ವಶನ್ ಕೂಡ ಸೇಮ, ಸಿಲೆಬಸ್ಸು ಸೇಮ, ಪ್ಯಾಟ್ರನ್ನು ಸೇಮ. ಜಸ್ಟ್ 1 ಡಿಫ್ರೆನ್ಸ್ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಇಲ್ಲ ಇದಕ್ಕೆ ಅಗ್ನಿವೀರ್ GDಗೆ. ಆದರೆ WMP ಏನು ಪೋಸ್ಟ್ ಇದೆಯಲ್ಲ ವುಮನ್ ಮಿಲಿಟರಿ ಪೊಲೀಸು, ಇದಕ್ಕೆ ನೆಗೆಟಿವ್ ಇದೆ. ಎಷ್ಟಪ್ಪ ಅಂದರೆ 0.50 ಅಥವಾ 25% ಅಂತ, 1/4. ಓಕೆ, ಈ ರೀತಿ ನೆಗೆಟಿವ್ ಇದೆ. ಸಿಲೆಬಸ್ ಸೇಮು, ಎಕ್ಸಾಮ್ ಪ್ಯಾಟರ್ನ್ ಸೇಮು, ಕ್ವಶನು ಸೇಮು, ಅದಕ್ಕೆ ಮಾರ್ಕ್ಸು ಸೇಮು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಇವತ್ತಿನ ಎಕ್ಸಾಮ್ ಬಗ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ 4th ಶಿಫ್ಟ್ ಕ್ವಶನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಸ್ಟಡಿ ಮಾಡ್ತಿರೋರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.